ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಷ್ಟರಲ್ಲಿ ಒಂದು ಸಣ್ಣ ಕ್ಲಿಪ್ ನೋಡ್ಕೊಬನ್ನಿ. ಅವನಜ್ಜಿ ಮಾಡ್ಕೊಳ್ಳೋದೆಲ್ಲ ಇಂಥ ಹೇಳ್ಬಿಟ್ಟೆ. ಆ್ಯಕ್ಚುಲಿ ದೂರ ಹೊಟ್ಟಿದ್ದೀನಿ ಆಯಿತಾ, ಶಿವಮೊಗ್ಗ ಕಡೆ ಹೋಗಬೇಕಿತ್ತು. ತಲೆಯಲ್ಲಿ ಸಾವಿರಾರು ಯೋಚನೆ ಇದ್ರೆ ಹಿಂಗೆ ಆಗುತ್ತೆ ಅನ್ಸುತ್ತೆ. ಶಿವಮೊಗ್ಗ ಬಸ್ ಹತ್ತದ್ಬಿಟ್ಟು ಭದ್ರಾವತಿ ಬಸ್ ಹತ್ತಿದೆ. ಇವಾಗ ಮತ್ತೆ ಜಂಕ್ಷನಲ್ಲಿ ಇಟ್ಕೊಂಡಿದ್ದೀನಿ ಶಿವಮೊಗ್ಗ ಹೋಗೋಕ್ಕೆ. ನೋಡಿದ್ರಲ್ವಾ, ಆ್ಯಕ್ಚುಲಿ ಮಂತ್ರಾಲಯ ಹೊರಡಬೇಕಾದ್ರೆ ನಾನು ಶಿವಮೊಗ್ಗ ಬಸ್ ಹತ್ತೋ ಬದಲು ಭದ್ರಾವತಿ ಬಸ್ ಹತ್ಬಿಟ್ಟು ಇನ್ನೇನು ಜಂಕ್ಷನಲ್ಲಿ ಇಳ್ಕೊಂಡಿದ್ದೆ. ಈ ಜಂಕ್ಷನಲ್ಲಿ ಇಳ್ಕೊಂಡಂತಹ ಸಮಯದಲ್ಲಿ ಒಂದು ಮಸಾಲೆ ಪುರಿ ತಿನ್ಕೊಂಡು ಮತ್ತೆ ಶಿವಮೊಗ್ಗ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ನಿಂತ್ಕೊಂಡೆ. ಕೊನೆಗೆ ಶಿವಮೊಗ್ಗಕ್ಕೆ ಹಂಗೂ ಹಿಂಗೂ ಟಿಕೆಟ್ ಕೊಟ್ಟು ಬಸ್ ಹತ್ತಿ ಬಂದಾಯಿತು. ಬಂದ ಮೇಲೆ ಈ ಮಂತ್ರಾಲಯ ಹೋಗ್ತಿದ್ದಿದ್ದಲ್ವಾ, ಸೊ ಏನು ತಿನ್ನಕ್ಕೆ ಸರಿ ಹೋಗಲ್ಲ ಅಂದ್ಕೊಂಡು ಒಂದು ಜ್ಯೂಸ್ ಅಂದರೆ ಆಫರಲ್ಲಿತ್ತು. ಅದು ನೋಡಿ, 2 ಜ್ಯೂಸಿಗೆ 61 ರೂಪೀಸ್. ಅದನ್ನು ಕೊಟ್ಬಿಟ್ಟು ನಾನು ಮತ್ತು ನನ್ನ ಗಾನವಿ ಅಂತ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಅವಳು ಮತ್ತು ನಾವು ಎಲ್ಲ ಮಂತ್ರಾಲಯಕ್ಕೆ ಹೊರಟು ಆಮೇಲೆ ನೀನು ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ನೈಟ್ ಐ ಥಿಂಕ್ 11 ಗಂಟೆ ಅನಿಸುತ್ತೆ. ಆ ಟೈಮಲ್ಲಿ ಊಟಕ್ಕಂತ ನಿಲ್ಲಿಸಿದ್ರು. ನಾವು ಊಟ ಏನೂ ಮಾಡಲಿಲ್ಲ, ಬಟ್ ಅಲ್ಲೇ ಇದ್ದಂತಹ ಟೀ ಸ್ಟಾಲ್ಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡಿದ್ವಿ. ಕಾಫಿ ಕುಡ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತಕ್ಕೊಂಡು ಮತ್ತು ಏನಂದರೆ ಅಲ್ಲಿ ಹೇಳಿದ್ದು ಅದ್ರ ಹೆಸರು 9 ಟೀ ಝೋನ್ ಅಂತ. ನಾನು 90 ಝೋನ್ ಅಂತ ಅಂದ್ಬಿಟ್ಟು, ಅಂಕಲ್ ಅದು 9 ಟೀ ಝೋನ್ ಕಣಪ್ಪ, ಏನು 90 ಝೋನ್ ಅಲ್ಲ, ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ನಗಾಡಿಸ್ತಾಯಿದ್ರು. ಸೊ ಆಮೇಲೆ ಒಂದು ಅಂಕಲ್ ಜೊತೆನೂ ಫೋಟೋ ತೊಗೊಂಡು ಹಂಗೋ ಹಿಂಗೋ ಮಾಡಿಕೊಂಡು ರಾಯಚೂರು ಕಡೆ ಮತ್ತೆ ಪಯಣವನ್ನು ಮುಂದುವರಿಸಿದ್ದಾಯಿತು. ಮಾತ್ರ ರೋಡ್ಗಳು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನಮ್ಮ ಬೆಳವಣಿಗೆ ಅಭಿವೃದ್ಧಿ ಎಲ್ಲಿದೆ ಅಂದರೆ ರಸ್ತೆಯಲ್ಲಿದೆ ಅಂತ ಹೇಳ್ತಿದ್ರು. ರಸ್ತೆ ಅದಕ್ಕೆ ಗುಂಡಿಗಳು ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಹಂಗೂ ಹಿಂಗೂ ಇಲ್ಲಿ ರಾಯಚೂರಿಗೆ ಬಂದ ಮೇಲೆ ಮತ್ತೆ ಮಂತ್ರಾಲಯ ಬಸ್ ಹತ್ಕೊಂಡು ಹೊರಟ ಮೇಲೆ ಅಂದರೆ ನಮಗೆ ಗೊತ್ತಲ್ವಾ, ಕೆಂಪು ಬಸ್ಸು ಫ್ರೀ ಬಸ್ಸು ಎಲ್ಲಿವರೆಗೂ ಅಂದರೆ ಕರ್ನಾಟಕ ಬಾರ್ಡ್ರ್ವರೆಗೂ ಕೂಡ ಫ್ರೀ ಇರುತ್ತೆ. ಅದಾದಮೇಲೆ ಆಂಧ್ರ ಬಾರ್ಡ್ರು ದಾಟ್ತಿದ್ದಂಗೆ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಆ ಗ್ಯಾಪಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನು ತಗೊಂಡು ಆ ನದಿದು ಒಂದು ವೀಡಿಯೋ ಮಾಡಿಕೊಂಡು ಮಂತ್ರಾಲಯ ಅಂತೂ ರೀಚ್ ಆಗೇ ಬಿಟ್ವಿ. ಸೊ ನೋಡ್ಬೋದು, ಆದರೂ ಮಂತ್ರಾಲಯ ನೆಕ್ಸ್ಟ್ ಲೆವೆಲ್ ಬಿಡಿಯಲ್ಲಿ. ಈ ಸಲ ಹೊರಟಿದ್ದು ಯಾರ ಜೊತೆ ಅಂದರೆ ಐ ಥಿಂಕ್ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಸ್ವಲ್ಪ ಅಂದರೆ ಫ್ರೆಂಡ್ಸ್ ಜೊತೆ ಅದರಲ್ಲೂ ಅವ್ರ ಫ್ಯಾಮಿಲಿ ಜೊತೆ ಹೊರಟಿದ್ದು. ನೋಡಿ ಮಂತ್ರಾಲಯ ವೈಬ್ ಹೇಗಿದೆ. ವೈಬ್ ಅನ್ನೋಕ್ಕಿಂತ ಅಲ್ಲಿ ವಾತಾವರಣ ಆಗಿರ್ಬೋದು, ಅಲ್ಲಿ ಸೇರಿದಂತಹ ಜನಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ನೋಡಿ ಈ ಥರ ಇತ್ತು. ಸೊ ನಾವಿನ್ನೂ ಸ್ನಾನ ಮುಗಿಸ್ಕೊಂಡು ದರ್ಶನನೇ ಮಾಡಿರಲಿಲ್ಲ. ಯಾವಾಗ ನಾವು ಅಲ್ಲಿಗೆ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ ಸಮಯದಲ್ಲಿನೇ ಒಂದಷ್ಟು ವೀಡಿಯೋಸ್ಗಳನ್ನು ತೊಗೊಂಡೆ. ಹೋಗ್ತಾ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗುವಾಗ ಅಂದರೆ ಅವರವರ ಊರುಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡುವಂತಹ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಈ ರೀತಿ ತೊಗೊಂಡು ಹೋಗ್ತಾಯಿದ್ರು. ಅಂದರೆ ದೇವರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ಅವರವರ ಊರುಗಳಿಗೆ ಹೋಗ್ತಾಯಿದ್ರು. ಸೊ ಇನ್ನು ಹೋಗ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ. ಅಣ್ಣ ಮತ್ತು ಅದಕ್ಕೆ ಬಂದು ಪಂಚೆ ತರ್ತೀವಿ ಅಂತ ಹೋದರು. ಅಷ್ಟೊತ್ತಿಗೆ ನಾನು ಗಾನು ಒಂದು ರೌಂಡ್ ಎಲ್ಲ ಹಾಕಿದ್ವಿ. ಇದು ನೋಡ್ಬೋದು, ಅಲ್ಲಿ ಹೊಳೆ. ಇವಾಗ ಹೊಳೆಗೆಲ್ಲೂ ಬಿಡ್ತಾ ಇಲ್ಲ, ಬಟ್ ಸ್ನಾನ ಮಾಡ್ಲಿಕ್ಕಂತೂ ವ್ಯವಸ್ಥೆ ಮಾಡಿದ್ದಾರೆ ಆಯಿತಾ. ಇದು ಗಾನವಿ, ನನ್ನ ಡಿಗ್ರಿ ಕ್ಲಾಸ್ಮೇಟ್. ನಾನಂತೂ ಹೂ ಮುಡ್ದು ಎಷ್ಟೋ ದಿನಗಳಾಗಿತ್ತು. ಇವತ್ತು ಗಾನವಿ ಕೊಡಿಸಿದ್ರಿಂದ ಹೂ ಮುಡ್ದಿದ್ದಾಯಿತು. ನನ್ನ ಔಟ್ಫಿಟ್ ಈ ಥರ ಇತ್ತು ದೇವಸ್ಥಾನದಲ್ಲಿ. ಗಾನವಿ ನೋಡಿ ಅಲ್ಲಿ ಇದ್ದಂತಹ ಹಸುಗೆ ತುಂಬ ಮುದ್ದು ಮಾಡಿಕೊಂಡು ಕ್ಯೂಟಾಗಿ ಕುತ್ಕೊಬಿಟ್ಟಿದ್ದು. ನಾವಿನ್ನೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಮತ್ತು ಅಣ್ಣ ಅದಕ್ಕೆ ಮತ್ತೆ ಎಲ್ಲೋ ಆಚೆ ಹೋದರು. ಅದನ್ನೇ ಮಾಡಿದ್ದು. ಆಚೆ ಅಲ್ಲ, ಆ್ಯಕ್ಚುಲಿ ತಿಂಡಿ ತಿನ್ನಕ್ಕೆ ಹೋಗಿದ್ದು. ತಿಂಡಿ ತಿನ್ನಕ್ಕೆ ಹೋದಂಥ ಟೈಮಲ್ಲಿ ನಾವು ಆಲ್ರೆಡಿ ಇಲ್ಲಿ ಬಂದು ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಹಸುಗೆ ಇವಳು ಮುದ್ದು ಮಾಡ್ತಾಯಿದ್ಲು. ಅದನ್ನು ನಾನು ನೋಡಿಕೊಂಡು ಅವಳದೊಂದಷ್ಟು ವೀಡಿಯೋ ಮಾಡಿಕೊಂಡು ಕೊನೆಗೆ ಎಲ್ಲ ಒಟ್ಟಿಗೆ ಬಂದಮೇಲೆ ದೇವಸ್ಥಾನದೊಳಗೆ ಹೋದ್ವಿ. ಜನಸಂದಣಿ ನೋಡ್ಬೋದು ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಸಲ ಜನ ಜಾಸ್ತಿನೇ ಇದ್ದರು. ಆಮೇಲೆ ಸುಮಾರು ಸಿಸ್ಟಮ್ಸಲ್ಲಿ ಚೇಂಜ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಈ ಥರ ತುಂಬ ಕ್ಯೂನಲ್ಲಿ ಬರೋದು ಈ ಥರ ಎಲ್ಲ ಚಾನ್ಸೇ ಇರಲಿಲ್ಲ. ಬಟ್ ಈ ಸಲ ತುಂಬ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಕೂಡ ಆಗ್ತಾಯಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಸಲ ಹೋಗ್ತೀನಿ ಅಂತ.
ಹೋಗಿದ್ದೆ ಗಾನುಗೋಸ್ಕರ. ಗಾನು ಹೇಳಿದರು ಹೋಗೋಣ ಅಂತ. ಕೊನೆಗೆ ನಾನು ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಎಲ್ಲ ಹೇಳಿದ್ದೆ. ಸೊ ನೋಡಿ ಅಲ್ಲಿ ಜನ ಸುತ್ತಮುತ್ತ ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇದೊಂದು ಪಾಪು ಕ್ಯೂಟಾಗಿ ಅಲ್ಲಿ ಕುತ್ಕೊಬಿಟ್ಟಿತ್ತು. ಅಂದರೆ ಅವ್ರ ಅಪ್ಪಾಜಿ ಜೊತೆ ಕುತ್ಕೊಂಡಿದ್ರು. ನಾನು ದೇವಸ್ಥಾನದೊಳಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಆಯಿತಾ. ಕೂತ್ಕೊಂಡಾಗ ಅದು ಫುಲ್ಲು ಕಿಲ ಅಂತ ನಗಾಡ್ಕೊಂಡು ಮುಖ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ದೇವಸ್ಥಾನದಲ್ಲಿ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಜನ ಇದ್ದರು. ಚೆನ್ನಾಗಿತ್ತು. ಗಾನವೇ ಆ್ಯಕ್ಚುಲಿ ಇದು ಫಸ್ಟು ಟೈಮ್ ಬಂದಿರೋದು ಅವರು ದೇವಸ್ಥಾನಕ್ಕೆ, ಅವ್ರ ಅಣ್ಣ ಅವರೆಲ್ಲ. ಬಟ್ ಅಲ್ಲಿ ವೆದರ್ ಆಗಿರ್ಬೋದು, ಆ ದೇವಸ್ಥಾನದೊಳಗಿನ ವೈಬ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಬಿಟ್ಟು ಆ್ಯಕ್ಚುಲಿ ಹೊರಗೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ರಾಯರು ಅಷ್ಟು ಚೆನ್ನಾಗಿ ನಮ್ಮನ್ನು ಸೆಳೆದು ಇಟ್ಕೋತಾರೆ. ಹೇಳ್ತಾರೆ ಕೆಲವೊಬ್ಬರು, ನಮಗೆ ಪಾಸಿಟಿವಿಟಿ ಎಲ್ಲಿ ಬೇಕು ಅಂದರೆ ಐ ಥಿಂಕ್ ರಾಯರ ಹತ್ರ ಹೋಗಬೇಕು ಅನಿಸುತ್ತೆ. ಅಲ್ಲಿ ಸಿಗುವಂತಹ ವೈಬ್, ರಾಯರಾದರೂ ಅಷ್ಟೇ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಸಿಗುವಂತಹ ಮನಸ್ಸಿಗೆ ಶಾಂತಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಅನಿಸುತ್ತೆ ದೇವಸ್ಥಾನಗಳಲ್ಲಿ ಏನು ಹೆಂಗೆ ಹೇಳಲಿ, ನಾನು ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಬಿಡಿ. ಸೊ ಆಮೇಲೆ ಎಲ್ಲ ಆದಮೇಲೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ ಮೇಲೆ ಊಟಕ್ಕಂತ ಹೋಗಿ ಊಟ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಆಮೇಲೆ ನಾವು ಮತ್ತೆ ಆಚೆ ಬಂದಾಗ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ನೋಡ್ಕೊಂಡೆ ಕಾಲ ಕಳೆದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಎದುರುಗಡೆ ಇರುವಂತಹ ಆವರಣದಲ್ಲಿ ಕೂತ್ಕೊಂಡು ಆಮೇಲೆ ಗಾನು ರಾಯರದು ಒಂದು ಇದು ತೊಗೊಂಡಿದ್ಲು, ಏನು ಅಲ್ಲಿ ನೋಡಿದ್ರಲ್ಲ ಅದು ತೊಗೊಂಡಿದ್ರು. ಆಮೇಲೆ ಅವ್ರು ಫೋಟೋಸ್ ತೊಗೊಂಡಿದ್ರು. ಆಮೇಲೆ ನಾವೆಲ್ಲ ಒಟ್ಟೊಟ್ಟಿಗೆ ಫೋಟೋಸ್ ತೊಗೊಂಡು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ನಾವಂತರೂ ರಾಯರ ದರ್ಶನವನ್ನು ಮುಗಿಸ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬೇಜಾರಾಗೋದೇನೆಂದರೆ ಆ ಗಿಣಿಗಳನ್ನೆಲ್ಲ ಸಾಲಾಗಿ ಇಟ್ಟಿರ್ತಾರೆ ಆಯಿತಾ, ಲೈಕ್ ಏನು ಭವಿಷ್ಯ ಹೇಳಲಿಕ್ಕೋಸ್ಕರ. ಅದೊಂದು ಬೇಜಾರಾಗತ್ತೆ. ಭವಿಷ್ಯ ಹೇಳೋಕ್ಕೋಸ್ಕರ ಅವುಗಳನ್ನು ರೆಕ್ಕೆ ಮುರಿದು ಹಾರಾಡುವಂತಹ ಪಕ್ಷಿಗಳನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾರೆ ದುಡಿಮೆಗೋಸ್ಕರ. ಅವುಗಳದ್ದೇ ಆದಂತಹ ಸ್ವಾತಂತ್ರ್ಯ ಇರುತ್ತೆ. ಅದ್ರ ಪಾಡಿಗೆ ಅದು ಬಿಡಬೇಕು. ನಮ್ಮ ಇದಕ್ಕೋಸ್ಕರ ಆಸೆ ಆಕಾಂಕ್ಷೆಗಳಿಗೆ, ನಮ್ಮ ದುಡಿಮೆಗೋಸ್ಕರ ಪ್ರಾಣಿ ಪಕ್ಷಿನ ಇಟ್ಕೊಳ್ಳೋದು ಎಷ್ಟು ಸರಿನೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಒಂದು ಮನೆಯಲ್ಲಿ ಏನು ಮಣ್ಣು ಕೊಡ್ತಾರೆ ಅಲ್ಲಿ ರಾಯರದ್ದು ಕ್ಷೇತ್ರದ್ದು. ನನಗೂ ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಆ ಮಣ್ಣು ಕೊಡ್ತಾರಲ್ಲ, ಆ ಮಣ್ಣನ್ನು ಏನೋ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಂಪಸ್ ಹತ್ಕೊಂಡು ನಾವು ಶಿವಮೊಗ್ಗ ಕಡೆ, ಅಂದರೆ ಲೈಕ್ ಮತ್ತೆ ಮಂತ್ರಾಲಯದಿಂದ ರಾಯಚೂರಿಂದ ಶಿವಮೊಗ್ಗಕ್ಕೆ ಬಂದು ಆಮೇಲೆ ಮಿಡ್ ನೈಟಲ್ಲಿ ಊಟಕ್ಕಂತ ನಿಲ್ಲಿಸಿದ್ರು. ಊಟಕ್ಕೆಲ್ಲ ಬಂದಮೇಲೆ ಶಿವಮೊಗ್ಗಕ್ಕೆ ಮತ್ತೆ ಬೆಳಗ್ಗೆ ಹೇಗೆ ರೀಚ್ ಆದ್ವಿ ಅನ್ನೋದೇ ಗೊತ್ತಿಲ್ಲ. ಮಂತ್ರಾಲಯದ್ದು ಈ ಸಲ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಒಟ್ಟಿಗೆ ಹೋಗಿದ್ದು ಕೂಡ, ಅಂದರೆ ಸ್ವಲ್ಪ ಸರ್ಕಲಲ್ಲಿ ಹೋಗಿದ್ದು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಈ ಸಲ ಹೋಗಿದ್ದೆ. ಬಟ್ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಮಂತ್ರಾಲಯದ ಒಂದಷ್ಟು ಕಂಪ್ಲೀಟ್ ವಿಡಿಯೋ. ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.